ಯಾವ ಸ್ತೋತ್ರ ಮನುಷ್ಯನಿಗೆ ಸಹಾಯ ಮಾಡದಿದ್ರು ಪರವಾಗಿಲ್ಲ, ಯಾವ ಮನುಷ್ಯನಿಗೆ ಸ್ತೋತ್ರ ನಿನ್ನ ಅಲ್ಲೇ ಜೊತೆಗೆ ಇಲ್ಲದಿದ್ರು ಪರವಾಗಿಲ್ಲ. ಕ್ರಿಸ್ತನು ಸದಾಕಾಲ 24 ಗಂಟೆಗಳ ಕಾಲ ನಿನ್ನ ಸಂಗಡ ಇರುವುದಕ್ಕೆ ಸತ್ಯನಾಗಿದ್ದಾನೆ. ದೇವರನ್ನು ಕೊಡಿದ್ರೆ ನಮ್ಮನ್ನು ಎದುರಿಸಿದರೆ ದೇವರ ಸೇವಕ ಸಂಘ ಯಾರಿದ್ರು? ಕ್ರಿಸ್ತನಿದ್ರು. ಅವರಿಗೆ ನೀರು ಕೂಡ ಕೊಡಬಾರ್ದು ಅಂತೇಳಿ ಊರಲ್ಲಿ ಬಹಿಷ್ಕಾರ ಹಾಕಿದ್ರು. ಆದರೆ ಅವನು 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡುತ್ತಾ ಅವರ ಜೀವನ ಸಾಗಿಸ್ತಾ ಇದ್ದರು. ಯಾವ ಕೊರತೆಯನ್ನು ಜೀವನ ಸಾಗಿಸ್ತಾ ಇದ್ದರು. ಆದರೆ ಯಾವ ಊರು ಅವರಿಗೆ ಬಹಿಷ್ಕಾರ ಹಾಕಿ ಊರಿನ ಆ ಊರಿಗೆ ಮತ್ತೆ ದೇವರ ಪ್ರಾರ್ಥನೆ ಮಾಡುವುದಕ್ಕೆ ಮಳೆ ಬಂದಿದೆ. ಇವತ್ತು ನೀನು ಕ್ರಿಸ್ತನಲ್ಲಿ ಜೀವಿಸುವಾಗ, ನೀನು ಕ್ರಿಸ್ತನಲ್ಲಿ ಬೆಳಿಬೇಕಾದ್ರೆ ನಿನ್ನ ಒಳಗಡೆ ಕ್ರಿಸ್ತನಿಗೆ ಖಂಡಿತವಾಗಲು ನಿನಗೆ ವಿರೋಧವಾಗಿ ಹೇಳುವುದು ಎಲ್ಲ ಕೂಡ ಅವರು ನೆಲಸಮವಾಗಿ ಹೋಗುವುದು. ಅನೇಕ ಹೋರಾಟಗಳನ್ನು ಸಹಿತ ನೀವು ದೇವರ ಜೀವಿಸುವಾಗ ಎಲ್ಲ ನೆಲಸಮ ಮಾಡಲಿಕ್ಕೆ ಕಾಂತಿಯ ಶಕ್ತಿ. ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ ಅದರ 15ನೇ ವಾಕ್ಯ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 15ನೇ ವಾಕ್ಯ. ಅವನು ಎಲ್ಲ ಯೆಹೂದ್ಯರಿಗೆ ಯೆರೂಸಲೇಮಿಗೆ ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿ, ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರೇ. ಯೆಹೋಷಾಫಾಟನಿಗೆ ವಿರೋಧವಾಗಿ ರಾಜ್ಯಗಳಿಗೆ ಬಂದ. ಅಲ್ಲೇಲೂಯಾ. 4 ರಾಜ್ಯಗಳು ಯೆಹೋಷಾಫಾಟನ ಏನು ಮಾಡಬೇಕು? ಸೋಲಿಸಿ ಅವರ ಸಂಹಾರ ಮಾಡಿ ಇಡೀ ಇಸ್ರಾಯೇಲರನ್ನ ತನ್ನ ಅಧೀನವಾಗಿ ಸ್ವಾಸ್ಥ್ಯವಾಗಿ ಪಡೆದುಕೊಳ್ಬೇಕಂತೇಳಿ 4 ರಾಜ್ಯಗಳು ಒಂದಾಗಿ ಬಂದಾಗ, ಅಲ್ಲೇಲೂಯಾ, ದೇವರ ಮಗುವೇ ವಾಕ್ಯ ಹೇಳ್ತದೆ. ಏನು ಹೇಳ್ತದೆ? ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ, ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ, ಯುದ್ಧವು ನಿಮ್ಮದಲ್ಲ, ದೇವರೇ. ಹಲ್ಲೆಲೂಯಾ. ಅನೇಕ ರೀತಿಯಾಗಿ ಹೋರಾಟಗಳ ಜೀವನದಲ್ಲಿ ಬರ್ಬೋದು, ಅನೇಕ ರೀತಿಯಾಗಿ ಅವಮಾನಗಳಾಗ್ಬೋದು, ಅನೇಕ ರೀತಿಯಾಗಿ ನಿಂದನೆಗಳಾಗ್ಬೋದು, ಅನೇಕ ರೀತಿಯಾಗಿರುವಂಥ ಉಪದ್ರವಗಳು ಬರ್ಬೋದು, ಸೋಲಗಳು ಬರ್ಬೋದು, ಅನೇಕ ರೀತಿಯಾಗಿ ಜೀವನ ಜಿಗುಪ್ಸೆಯಾಗಬಹುದು. ದೇವರ ಮಗುವೇ, ಭಯ ಪಡಬೇಡ, ಕಳವಳಬೇಡ. ಯಾಕಂದ್ರೆ ಯುದ್ಧವು ನಿನ್ನದಲ್ಲ, ಅದು ಯೇಸು ಕ್ರಿಸ್ತನಾಗಿದೆ. ನಿನ್ನನ್ನು ಉಂಟು ಮಾಡುವುದ ದೇವರು, ನಿನಗೆ ಜೀವ ಕೊಟ್ಟುವುದ ದೇವರು, ನಿನಗೋಸ್ಕರವಾಗಿ ಯುದ್ಧ ಮಾಡಲು ಆತನ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಭಯ ಪಡಬೇಡ, ಕಳವಳಗೊಳ್ಳಬೇಡ. ಯಾಕಂದ್ರೆ ಯುದ್ಧವು ನಿನ್ನದಲ್ಲ, ಅದು ಕರ್ತನದಾಗಿದೆ. ಆಮೆನ್. ಹಲ್ಲೆಲೂಯಾ. ನೋಡಿ ಸ್ತೋತ್ರ. ಯೆಹೋಷಾಫಾಟನಿಗೆ ತುಂಬಾ ಭಯ ಪಡ್ತಾ ಇದ್ದೆ. ನನ್ನ ಸೈನ್ಯ ಚಿಕ್ಕದಾಗಿದೆ, ನಾನು ಯುದ್ಧ ಮಾಡಲಿಕ್ಕೆ ಕೈ ಹಾಕುತ್ತಿಲ್ಲ, ದೇವರಿಗೆ ನಾನು ಏನು ಮಾಡಲಿ, ನಾನು ಏನು ಮಾಡಲಿ ಅಂತೇಳಿ ಅವನು ನೋವು ಪಡ್ತಾನೆ, ವ್ಯಥೆ ಪಡ್ತಾ ಇದ್ದೇನೆ, ಏನು ಮಾಡಲಿ ಅಂತೇಳಿ. ಆ ಯೆಹೋಷಾಫಾಟನು ಒಂದು ಆಲೋಚನೆ ಮುಖಾಂತರವಾಗಿ ದೇವರ ಸಮ್ಮುಖವನ್ನು ಬಯಸ್ತಾನೆ. ದೇವರೇ, ಈ ರೀತಿಯಾಗಿರುವಂತ ಉಪದ್ರವವನ್ನು ಬಂದಿದೆ, ಈ ರೀತಿಯಾಗಿರುವಂತ ಸೋದರನ ಬಂದಿದೆ, ಈ ರೀತಿಯಾಗಿರುವಂತ ಒಂದು ಸ್ತೋತ್ರ ಸಮಸ್ಯೆಯನ್ನು ಹುಡ್ಕೊಂಡು ಬಂದಿದೆ ಸ್ವಾಮಿ, ನಾನು ಏನು ಮಾಡಲಿ ಅಂತ ಕೂತ್ಕೊಂಡು ಯೆಹೋಷಾಫಾಟನು ದೇವರ ಸಮ್ಮುಖವನ್ನು ಆಶ್ರಯಿಸಿ ಅವನ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ ಇದ್ದಾನೆ. ಯಾವಾಗ ಅವನು ಪ್ರಾರ್ಥನೆ ಮಾಡಿ ಮುಂದೆ ಸಾಗಿದ, ಯಾವಾಗ ಸ್ತೋತ್ರ ಯೆಹೋಷಾಫಾಟನು ಹಲ್ಲೆಲೂಯಾ ದೇವರ ಆಶೀರ್ವಾದ ಪಡೆದುಕೊಂಡು, ಯುದ್ಧವು ನಿಮ್ಮದಲ್ಲ, ದೇವರು. ಆಮೆನ್. ನೀನು ಕೂಡ ನಿನ್ನ ಜೀವನದಲ್ಲಿ ಅನೇಕ ರೀತಿಯಾಗಿ ಹೋರಾಟಗಳು, ಅನೇಕ ರೀತಿಯಾಗಿ ಉಪದ್ರವಗಳು ಬಂದವು, ಅನೇಕ ರೀತಿಯಾಗಿ ಸ್ತೋತ್ರ ಸೋದರಗಳು ಸಂಭವಿಸಬೇಕು, ಅನೇಕ ರೀತಿಯಾಗಿರುವ ಸೈತಾನ ಸಮಸ್ಯೆಗಳು ನಿನ್ನ ಹಾಕಿ ಹೋಗಬೇಕು. ಆದರೆ ನೀನು ಬಯಸಬೇಕಾದ್ರು ಮನುಷ್ಯನ ಸಹಾಯವಲ್ಲ, ಮನುಷ್ಯನ ಒಂದು ಸ್ತೋತ್ರ ಅಲ್ಲ, ಕರುಣೆ ದಯ ಅಲ್ಲ, ಬದಲಾಗಿ ದೇವರ ಒಂದು ಸ್ತೋತ್ರ ಸಹಾಯವನ್ನ ಎದುರುಗೊಳ್ಳೋದಕ್ಕೋಸ್ಕರ ನಾವು ಪ್ರಾರ್ಥಿಸುವಂತ ಮಕ್ಕಳಾಗಬೇಕು. ಆಮೇಲೆ ಯೆಹೋಷಾಫಾಟನು ಯಾವ ಸೈನ್ಯವನ್ನು ಕೇಳಲಿಕ್ಕೆ ಅವನು ಯಾರು ಕೂಡ ಹೋಗಿ ಭೇಟಿ ಆಗಲಿಲ್ಲ. ಎಲ್ಲ 4 ರಾಜ್ಯಗಳಿಗಾಗಿ ಬಂದಾಗ ಯೆಹೋಷಾಫಾಟನು ಪಕ್ಕದ ರಾಜ್ಯಗಳು ಸಹಾಯ ಕೇಳಬಹುದಾಗಿತ್ತು, ಇತರ ರಾಜ್ಯಗಳ ಸಹಾಯ ಕೇಳಬಹುದಾಗಿತ್ತು. ಆದರೆ ಯಾರು ಕೂಡ ಆ ಸಮಯದಲ್ಲಿ ಅವನು ನೆನಪು ಬರಲಿಲ್ಲ. ಅವನಿಗೆ ನೆನಪು ಬಂದಿದ್ದು ಒಂದೇ ಒಂದು, ಅವನು ಉಂಟು ಮಾಡಿರುವ ದೇವರ ನೆನಪಾಗ್ತದೆ. ಆಮೇಲೆ ಇವತ್ತು ನನಗೂ ನಿನಗೂ ಅನೇಕ ರೀತಿಯಾಗಿರುವ ಶೋಧನೆಗಳು, ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರಬಹುದು. ಆದರೆ ನನಗೂ ನೆನಪಾಗ್ತದೆ ಒಂದೇ ಒಂದು, ನನ್ನ
ಕರ್ತನನ್ನು ನಾವು ಬೇಡಿಕೊಂಡು ನೆನಪಾಗಬೇಕು. ನನ್ನ ದೇವರ ಸಹಾಯ ಕೇಳುವುದಕ್ಕೆ ನಮಗೆ ನೆನಪಾಗಬೇಕು. ನನ್ನ ದೇವರನ್ನ ಏನೋ ಮಾತಾಡಿಸುವುದು ನಮಗೆ ನೆನಪಾಗಬೇಕು. ಆಮೇಲೆ ಅನೇಕ ಏನು ಮಾಡ್ತಾರೆ ಅಂದರೆ ಏನಾದರೂ ಮಾಡಿ ಬೇರೆ ಕಡೆ ಸಹಾಯ ಕೇಳಕ್ಕೆ ಹೋಗ್ತಾರೆ. ಏನಾದರೂ ಮಾಡಿ ಅಂತ ಸಹಾಯವನ್ನು ಮಾಡಿ ನನ್ನ ಕಷ್ಟ ತೆಗೆದಾಕಲಿ ಅಂತ ಹೇಳಲಿಕ್ಕೆ ಹೋಗ್ತಾರೆ. ಆಗ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ, ಏನಂದರೆ ಮನುಷ್ಯನಿಗೆ ಹೋದರೆ ಅದು ಸಹಾಯ ಸಿಗಲಿಕ್ಕೆ ಸಾಧ್ಯವಿಲ್ಲ. ನೀನು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಪ್ರಾರ್ಥಿಸುವಾಗ ನಿನಗೋಸ್ಕರ ದೇವರ ಸಹಾಯ ಮಾಡಿ ನಿನಗೆ ವಿರೋಧವಾಗಿ ಎತ್ತಿರುವಂಥ ಸೈತಾನ ಆಯುಧಗಳನ್ನ ಆತ ಮುರಿದಾಕಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ದೇವರ ಮದುವೆ ಯೋಶುವ ಪಾಠದ ರೀತಿಯಾಗಿ ನಾವು ದೇವರ ಸಮ್ಮುಖವನ್ನು ಆಶ್ರಯಿಸಿಕೊಳ್ಳುವುದಾಗಿದೆ. ಆಮೇಲೆ ಯೋಶಪಾಟನ ಬೇರೆ ರಾಜ್ಯಗಳನ್ನು ಕರೆಯಲಾಗುತ್ತದೆ. ಯೋಶಪಾಟನ ಸೈನ್ಯವನ್ನು ಸಂಹಾರ ಮಾಡಿಬಿಡ್ತಾರೆ. ಯಾರು? 4 ರಾಜ್ಯದ ಸೇವೆ. ಅದಕ್ಕೆ ಯೋಶಪಾಟ ಏನು ಮಾಡಿದ? ಸೈನ್ಯಗಳ ಕರ್ತ, ರಾಜಾಧಿರಾಜ, ಸರ್ವಶಕ್ತದ ಸರ್ವಾಧಿಕಾರಿಯಾಗಿರುವಂಥ ಯೇಸು ಕ್ರಿಸ್ತನನ್ನು ನಾವು ಕರೀತಾರೆ. ಆಮೇಲೆ ನಿನಗೋಸ್ಕರ ಯುದ್ಧ ಮಾಡಿಸ್ತಾರೆ. ನನಗೋಸ್ಕರ ಯುದ್ಧ ಮಾಡಲು ಶಕ್ತನಾಗಿದೆಯಾ? ನನಗೋಸ್ಕರ ಎಲ್ಲವೂ ಮಾಡಲಿಕ್ಕೆ ಶಕ್ತನಾಗಿದೆಯಾ ದೇವರು ಅಂತೇಳಿ ನಾನು ಪ್ರಾರ್ಥಿಸುವಾಗ ಆ 4 ಜನರಿಗೋಸ್ಕರ ದೇವರು ಯುದ್ಧ ಮಾಡ್ತಾ ಇದ್ದಾರೆ. ಅವರವರು ಹೊಡೆದಾಡ್ತಾ ಇದ್ದಾರೆ, ಅವರವರೇ ಸಾಯ್ತಾ ಇದ್ದಾರೆ, ಅವರವರೇ ಓಡಿ ಹೋಗ್ತಾರೆ. ಆಮೇಲೆ ದೇವರು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಆಮೇಲೆ ಪುಸ್ತಕ 17